ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನೋಡೋ ಮುಂಚೆ ನನ್ನ ಚಾನಲನ್ನು ಓಪನ್ ಮಾಡಿ ನನ್ನ ವೀಡಿಯೋಸನ್ನು ಒಂದು ಸರಿ ಚೆಕ್ ಮಾಡಿ. ನಿಮ್ಗೆ ಆ ವೀಡಿಯೋಸಲ್ಲಿ ಒಂದಾದರೂ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆಯದಂಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಒಂದು ಟಿಪ್ ಆದರೂ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಟೊಮೆಟೊಸನ್ನು ತರ್ತಾ ಇರ್ತೀವಿ. ಟೊಮೆಟೊಸಲ್ಲಿ ಒಂದು ಬೇಗ ಹಣ್ಣಾಗಿಬಿಟ್ಟು ಸ್ವಲ್ಪ ಮೆತ್ತಗಾಗಿರುತ್ತೆ. ಆ ರೀತಿ ಇದ್ದಾಗ ನಾವು ಬೇಗ ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕ್ದಿರ ನಾವು ಈ ರೀತಿ ಉಪಯೋಗಿಸ್ಕೋಬೋದು. ಅದು ಯಾವ ರೀತಿ ಅಂದರೆ, ಈ ಟೊಮ್ಯಾಟೋನ ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರಿಗೆ 1 ಸ್ಪೂನಷ್ಟು ಶುಗರು, 1 ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೊಂಡು ನಮ್ಮ ಫೇಸ್ ಮೇಲೆ ನಾವು ಒಂದು ಸ್ಕ್ರಬ್ಬರ್ ಥರ ನಾವು ಮಸಾಜ್ ಮಾಡಿಕೊಂಡ್ರೆ ನಮಗೆ ಒಂದು ಫೇಶಿಯಲ್ ಲುಕ್ ಅನ್ನೋದು ಬರುತ್ತೆ. ಫೇಸ್ ಮೇಲಿರುವಂಥ ಟ್ಯಾನ್, ಡರ್ಟ್ ಸ್ಕಿನ್ಸ್ ಎಲ್ಲ ಕ್ಲೀನಾಗಿ ಹೋಗಿಬಿಟ್ಟು ತುಂಬ ಗ್ಲೋಯಿಂಗ್ ಆಗಿ ಕಾಣಿಸ್ತೀವಿ. ನೆಕ್ಸ್ಟ್ ಟಿಪ್ ಬಂದು, ನಾವು ಈ ರೀತಿ ಸ್ಟಿಕ್ಕರ್ಸನ್ನು ಉಪಯೋಗಿಸ್ತಾ ಇರ್ತೀವಿ. ಸ್ಟಿಕ್ಕರ್ಸನ್ನು ಇಟ್ಕೊಂಡಾಗ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಒಂಥರ ಅಲರ್ಜಿ ಆಗಿಬಿಟ್ಟು ಗಾಯ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಫಸ್ಟ್ ನಾವು ವ್ಯಾಸ್ಲಿನನ್ನು ಅಪ್ಲೈ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಸ್ಟಿಕ್ಕರನ್ನು ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಅಲರ್ಜಿ ಆಗೋದು, ಇಚ್ಚಿಂಗ್ ಆಗೋದು, ಗಾಯ ಆಗೋದು ಈ ರೀತಿ ಏನೂ ಆಗೋದಿಲ್ಲ. ಅದೇ ರೀತಿ ನೀವು ಕುಂಕುಮ ಇಟ್ಕೊಳ್ಳೋವಾಗ ಕೂಡ ನಾವು ಫಸ್ಟು ವ್ಯಾಸ್ಲೈನನ್ನು ಇಟ್ಕೊಂಡು ಮತ್ತು ಅದ್ರ ಮೇಲೆ ಕುಂಕುಮವನ್ನು ಇಟ್ಕೊಂಡ್ರೆ ಅದು ಬೇಗ ಬಿದ್ದೋಗೋದಿಲ್ಲ ಮತ್ತು ನಮಗೆ ಅಲರ್ಜಿ, ಇಚ್ಚಿಂಗ್ ಅದು ಕೂಡ ಏನೂ ಆಗೋದಿಲ್ಲ. ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಮೊಸರನ್ನು ಮಾಡ್ತಾಯಿರ್ತೀವಿ. ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ಮೊಸರು ಜಾಸ್ತಿ ಹುಳಿ ಆಗೋದು ಮತ್ತು ಒಂಥರ ಆಗುತ್ತೆ. ಆ ರೀತಿ ಆಗದಿರ ಸ್ವೀಟಾಗಿ ಇರಬೇಕು, ಹುಳಿ ಆಗದಿರ ಇರಬೇಕು ಅಂತ ಈ ರೀತಿ ಟ್ರೈ ಮಾಡಿ. ಆ ಮೊಸರಿನಲ್ಲಿ ಸ್ವಲ್ಪ ಒಂಚೂರಷ್ಟು ಕೊಬ್ಬರಿಯನ್ನು ಹಾಕಬೇಕು. ಒಣ ಕೊಬ್ಬರಿಯನ್ನು ಸ್ವಲ್ಪ ಹಾಕಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಕೊಬ್ಬರಿಯನ್ನು ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಮೊಸರು ಅನ್ನೋದು, ಹುಳಿ ಅನ್ನೋದು ಬರೋದಿಲ್ಲ, ತುಂಬ ಸ್ವೀಟಾಗಿ ಇರುತ್ತೆ. ಈ ರೀತಿ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಯಾವತ್ತಾದರೂ ನಿಮಗೆ ಮೊಸರು ಹುಳಿ ಅನ್ನೋದು ಬರುತ್ತೆ ಅಂದಾಗ ನಾವು ಮಜ್ಜಿಗೆ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಹಾಕಿಬಿಟ್ಟು ಮತ್ತು ಮೊಸರನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಕೋಳಿ ಮೊಟ್ಟೆಯನ್ನು ನಾವು ಚೆನ್ನಾಗಿ ಬಾಯ್ಲ್ ಆಗಬೇಕು ಮತ್ತು ಅದು ಸಿಪ್ಪೆ ತೆಗೆಯುವಂಥ ಟೈಮಲ್ಲಿ ಕೋಳಿ ಮೊಟ್ಟೆ ಅನ್ನೋದು ಆಚೆ ಬಂದುಬಿಡ್ತಾಯಿದೆ ಅಂದಾಗ ಈ ರೀತಿ ಟ್ರೈ ಮಾಡಿ, ಒಡೆದೋಗ್ದಿರ ಇರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ರೀತಿ ಬಾಯ್ಲ್ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡಬೇಕು. ಈ ರೀತಿ ಒಂದು 10 ಮಿನಿಟ್ಸ್ ನಾವು ಬಾಯ್ಲ್ ಮಾಡೋದ್ರಿಂದ ನಮಗೆ ಆ ಕೋಳಿ ಮೊಟ್ಟೆ ಅನ್ನೋದು ಒಡೆದೋಗೋದಿಲ್ಲ ಮತ್ತು ಸಿಪ್ಪೆಯನ್ನು ತೆಗೆಯುವಂಥ ಟೈಮಲ್ಲಿ ಕೂಡ ಆ ಎಗ್ ಅನ್ನೋದು ಆಚೆ ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ. ನಿಮಗೆ ಇಷ್ಟ ಆಗಿದೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ನನಗೊಂದು ಪ್ರೋತ್ಸಾಹ ನೀಡಿದಂಗೆ ಇರುತ್ತೆ. ಇನ್ನೂ ಇಂತಹ ಒಳ್ಳೆ ಟಿಪ್ಸನ್ನು ನಿಮಗೆ ವಿಡಿಯೋಲ್ಲಿ ಶೇರ್ ಮಾಡ್ತಾಯಿರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.